ಚರ್ಮವನ್ನು ರಿಫ್ರೆಶ್ ಆಗಿ ಮಾಡ್ತದೆ. ಸೊ ಹೈಡ್ರಾ ಫೇಶಿಯಲ್ದಲ್ಲಿ 1 2 3 4 5 6 7 ಇನ್ಸ್ಟ್ರೂಮೆಂಟ್ಸ್ದಿಂದ ಇದನ್ನು ಮಾಡೋದಕ್ಕೆ ಫೇಶಿಯಲ್ಗೆ ನಾವು ಹೈಡ್ರಾ ಫೇಶಿಯಲ್ ಅಂತ ಕರಿತೀವಿ. ಇದರಲ್ಲಿ ಪ್ರತಿಯೊಂದನ್ನು ನಾನು ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಆನ್ ಮಾಡಬೇಕು. ಇದು ಆನ್ ಆಯಿತು. ಆನ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ನ ನೀವೇನು ಮಾಡಬೇಕು, ಆನ್ ಮಾಡ್ಕೋಬೇಕು. ಸ್ಕ್ರೀನ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇಂಗ್ಲೀಷ್ ಅಂತ ಬರುತ್ತೆ. ಇಂಗ್ಲೀಷ್ ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದ ಸೆಟ್ ಮಾಡ್ಕೋಬೇಕು. ಅದ್ರ ನಂತರ ಟೈಮಿಂಗ್ ಅಂತ ಇರುತ್ತೆ 60 ಸೆಕೆಂಡ್. ನಮ್ದು ಈ ಪ್ರೊಸೆಸ್ ಆಗಬೇಕಂದ್ರೆ ಕರೆಕ್ಟು 45 to 60 ಸೆಕೆಂಡ್ ಬೇಕಾಗುತ್ತೆ. 60 ಮಿನಿಟ್ಸ್ ಮೀನ್ಸ್ 1 hour. ಇದರಲ್ಲಿ ಇದು ಫಸ್ಟ್ ಸ್ಕ್ರೀನ್ ರೆಡಿ ಆಯಿತು. ಸ್ಕ್ರೀನ್ ರೆಡಿ ಆದಮೇಲೆ ನಾವು ಇಲ್ಲಿ ವಾಟರ್ ಕಂಟೆಂಟ್ ಅಂತ ಇರುತ್ತೆ. ಈ ವಾಟರ್ ಅಂದರೆ ಏನು, ABC ಫಾರ್ ಡ್ರೈ ಸ್ಕಿನ್, ಫಾರ್ ಆಯಿಲಿ ಸ್ಕಿನ್, ಫಾರ್ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ. ನಮಗೆ ಯಾವ ಸ್ಕಿನ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಆ ಸ್ಕಿನ್ನನ್ನು ನಾವೇನು ಮಾಡಬೇಕು, ಇಲ್ಲಿ ಸೆಟ್ ಮಾಡ್ಕೋಬೇಕು. ವಾಟರ್ ಸಿರಮ್ನ ಫೇಸಲ್ಲಿ ನಾವು ಇಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಇರುತ್ತೆ. ಇದನ್ನು ಒಂದು ಹಂತಕ್ಕೆ ಪೂರ್ತಿ ನಾವು ಮ್ಯಾಕ್ಸಿಮಮ್ಮು ಇಟ್ಕೋಬಾರ್ದು, ಮಿನಿಮಮ್ಮು ಇರಬಾರ್ದು, ಮಿಡಲ್ದಲ್ಲಿ ಇಟ್ಕೋಬೇಕು ಸೆಟ್ಟಿಂಗ್ನ. ನೆಕ್ಸ್ಟು ಇದರಲ್ಲಿ ಏರ್ ಮುಖಾಂತರ, ಗಾಳಿ ಮುಖಾಂತರ ನಮ್ಮ ಸ್ಕಿನ್ನಲ್ಲಿ ಸಿರಮ್ ಸ್ಪ್ರೇ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಏರ್ ಅಂತ ಇರುತ್ತೆ, ಇದು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಇರುತ್ತೆ. ಇದರಲ್ಲೂ ಕೂಡ ನಾವು ಮ್ಯಾಕ್ಸಿಮಮ್ಮು ಹೋಗಬಾರ್ದು, ಅತಿ ಮಿನಿಮಮ್ಮು ಇರಬಾರ್ದು, ಮೀಡಿಯಮ್ದಲ್ಲಿ ಇಟ್ಕೋಬೇಕು ಇದನ್ನು ಸೆಟ್ಟಿಂಗ್ಸ್. ಇದನ್ನೆಲ್ಲ ಫಸ್ಟು ಕ್ಲೈಂಟ್ ಬರೋದಕ್ಕಿಂತ ಮುಂಚೆ ಅವ್ರ ಸ್ಕಿನ್ ಟ್ರೀಟ್ಮೆಂಟ್ ಹೇಗಿದೆ, ಅವ್ರ ಕ್ವಾಲಿಟಿ ಹೇಗಿದೆ, ಸ್ಕಿನ್ನಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವೇನು ಮಾಡ್ಕೋಬೇಕು, ಸೆಟ್ಟಿಂಗ್ನ ಮಾಡ್ಕೋಬೇಕು. ಅದ್ರ ನಂತರ ಇದರಲ್ಲಿ ನಾವು ಅವ್ರ ಸ್ಕಿನ್ನಿಗೆ ಫಾರ್ ಈಗ ಪಿಂಪಲ್ ಇರ್ಬೋದು, ಸ್ಕಾರ್ಸ್ ಇರ್ಬೋದು, ಆಮೇಲೆ ಪಿಗ್ಮೆಂಟೇಷನ್ಸ್ ಇರ್ಬೋದು, ಆ ಥರ ಇದ್ದವರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಆಕ್ಸಿ ಲಿಕ್ವಿಡ್ ವಾಟರ್ ಅಥವಾ ಫೀಲಿಂಗ್ ಕ್ಲೆನ್ಸಿಂಗ್ ಡಿಸ್ಇನ್ಫೆಕ್ಷನ್ ಅಂದರೆ ಇದನ್ನು ನಾವು ಇದು ನಂಬರ್ C ಏನಂತ ಇದೆಯಲ್ಲ, ಇದು ಫಾರ್ ಸ್ಕಾರ್, ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಆ ಸ್ಕಿನ್ದವ್ರಿಗೆ ನಾವು ಇದನ್ನು ಮಾಡ್ತೀವಿ. ಸೊ ನಾವೀಗ ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತು ನನಗೆ ಸ್ಕಿನ್ ಮೇಲೆ ಸ್ವಲ್ಪ ಸ್ಕಾರ್ ಇರೋದು, ಆಮೇಲೆ ಪಿಂಪಲ್ಸ್ ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿ ಸೆಟ್ಟಿಂಗ್ನ ಇಟ್ಕೋಬೇಕು. ಈ ಸೆಟ್ಟಿಂಗ್ನ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ಈಗ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಯಾವುದೇ ಟ್ರೀಟ್ಮೆಂಟ್ನ ಮಾಡಬೇಕಾದ್ರೆ ಸ್ಕ್ರಬ್ಬರ್, ಅಲ್ಟ್ರಾಸೌಂಡ್, RF, ಮಾಸ್ಕ್, ಆಬ್ರೇಷನ್, ಕೋಲ್ಡ್, ಸ್ಪ್ರೇ ಅಂತ ಹೀಗೆ ಇವೇನು 7 ಇನ್ಸ್ಟ್ರೂಮೆಂಟ್ಸ್ ಅದಾವಲ್ಲ, ಈ 7 ಇನ್ಸ್ಟ್ರೂಮೆಂಟ್ಸ್ದು ಸೆಟ್ಟಿಂಗ್ಸ್ನ ಈ ಬೋರ್ಡ್, ಈ ಚಾರ್ಟ್ನಲ್ಲಿ ನಾವೇನು ಮಾಡ್ಬೋದು, ಅದನ್ನು ಟೈಮ್ ಸೆಟ್ ಮಾಡಿ ಇಟ್ಕೋಬೇಕು. ಅದು ಹೇಗೆ ಪ್ರೊಸೆಸ್ನ ಎಷ್ಟು ಟೈಮ್ ಇಟ್ಕೋಬೇಕು, ಹೇಗೆ ಮಾಡಬೇಕು ಅಂತ ನಾವು ಮಾಡ್ತಾ ಇನ್ಸ್ಟ್ರೂಮೆಂಟ್ಸ್ ಹೆಸರನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅದರ ಯೂಸಸ್ಸು ಮತ್ತು ಅದನ್ನು ಡೀಟೇಲಾಗಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಇದೆಲ್ಲ ಪ್ರೊಸೆಸ್ ಆದ ತಕ್ಷಣ ಇಲ್ಲಿ ನಾವು ಡಿಸ್ಟಿಲರಿ ವಾಟರ್ ಹಾಕಿರ್ತೀವಿ. ಇದರಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸಸ್ ತೆಗೆದಿರೋದನ್ನ ಇನ್ನೊಂದು ಬಾಟಲ್ದಲ್ಲಿ ಏನಾಗುತ್ತೆ ಬಂದು ಅದು ಸ್ಟಾಕ್ ಆಗುತ್ತೆ. ಇದನ್ನು ನಾವು 2 ದಿನ ಅಥವಾ 3 ಡೇಸ್ದಲ್ಲಿ ಅದನ್ನು ರಿಮೂವ್ ಮಾಡಬೇಕು. ತುಂಬ ಫುಲ್ ಆದಮೇಲೆ ತೆಗೆಯಕ್ಕೆ ಹೋಗಬಾರ್ದು. ಹಾಫ್ ಬಾಟಲ್ ಬಂತಂದರೆ ಅದನ್ನು ಏನು ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕು. ಓಕೆ, ಇವತ್ತು ಬನ್ನಿ ಏನು ಫಿಟ್ಟಿಂಗು, ಯಾವ ನೀರು ಹಾಕಬೇಕು ಅದೆಲ್ಲ ಮತ್ತೊಂದು ಇನ್ನೊಂದು ಬರೀ ಇಂಡಿವಿಜುವಲ್ ಮಾಡ್ಕೊಡ್ತೀವಿ. ಓನ್ಲಿ ಮಷಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟ್ ಫಸ್ಟ್ ಕ್ಲಾನ್ಸಿಂಗ್. ಫಸ್ಟು ಹೈಡ್ರಾ ಫೇಶಿಯಲ್ ಮಾಡಬೇಕಾದ್ರೆ ಕ್ಲಾನ್ಸ್ ಮಾಡಬೇಕು. ಫಸ್ಟ್ ಸ್ಟೆಪ್ 1 ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ನ ಡೀಪ್ ಕ್ಲೆನ್ಸ್ ಆಗಿ ಮಾಡ್ಕೋಬೇಕು. ಡೀಪ್ ಕ್ಲೆನ್ಸಿಂಗ್ ಅಂದರೆ ಪ್ರಾಪರಾಗಿ 5 ಮಿನಿಟ್ಸ್ನ ನಾವು ನೀಟಾಗಿ ಕ್ಲೆನ್ಸ್ ಮಾಡಬೇಕು. ಆದಷ್ಟು ಕ್ಲೆನ್ಸಿಂಗ್ನಲ್ಲಿ ಜನರಲ್ ಸ್ಟ್ರೋಕ್, ಕ್ಲಾಕ್ ವೈಸ್ ಇವೇ ಜಾಸ್ತಿ ನಾವು ಬಳಸೋದು. ಕತ್ತದಿಂದ ಹಿಡ್ಕೊಂಡು ಪ್ರತಿಯೊಂದು ಪಾರ್ಟ್ಸ್ನ ಟಚ್ ಮಾಡ್ತಾ ಜಾಲೈನ್, ಚಿನ್, ಚೀಕ್ಸ್ ಇವೆಲ್ಲ ಕಂಪ್ಲೀಟ್ ಮಾಡ್ತಾ ನಾವೇನು ಮಾಡಬೇಕು, ನೋಸ್ ಹತ್ರ ಬರಬೇಕು. ಡೈರೆಕ್ಟಾಗಿ ನಾವು ಚಿನ್ನು ಫೋರ್ಹೆಡ್ ಡೈರೆಕ್ಟ್ ಹೋಗಬಾರ್ದು, ಪ್ರತಿಯೊಂದು ಸ್ಟೆಪ್ಸ್ ವೈಸ್ನೇ ಬರಬೇಕು. ಈ ಕ್ಲೆನ್ಸ್ ಮಾಡಿದಾಗ ಕ್ಲೈಂಟ್ ರಿಲ್ಯಾಕ್ಸ್ ಮೋಡ್ಗೆ ಹೋಗೋ ಥರ ನಾವೇನು ಮಾಡಬೇಕು, ಫಸ್ಟು ಡಾರ್ಕ್ ಸರ್ಕಲ್ ಇರ್ಬೋದು ಅಥವಾ ಈ ಕಣ್ಣಿನ ಸುತ್ತ ಚೆನ್ನಾಗಿ ಲೈಟಾಗಿ, ತುಂಬ ಲೈಟಾಗಿ ಪ್ರೆಷರ್ನ ಕೊಡ್ತಾ ಈ ಕ್ಲಾಕ್ ವೈಸ್ S and 8 ಸ್ಟೆಪ್ಸ್ದಲ್ಲಿ ಈ ಮಸಾಜ್ನ ಮಾಡಬೇಕು. ಈ ಕ್ಲೆನ್ಸ್ ಆದಮೇಲೆ ಇದನ್ನು ನಾವೇನು ಮಾಡಬೇಕು, ವೈಪ್ ಮಾಡಬೇಕು.
ಕ್ಲೆನ್ಸಿಂಗ್ ಮುಗೀತು. ಇನ್ನು ಕ್ಲೆನ್ಸ್ ಆದಮೇಲೆ ಕ್ಲೆನ್ಸ್ ಮಾಡಿದ್ಮೇಲೆ ಸ್ಕ್ರಬ್. ಇದಕ್ಕೆ ಈ ನಾವು ಹೈಡ್ರಾ ಫೇಶಿಯಲ್ನ ಬಳಸಬೇಕಾದ್ರೆ ತುಂಬ ಥಿಕ್ಕಾಗಿರೋ ಸ್ಕ್ರಬ್ಬನ್ನು ಬಳಸಬಾರ್ದು, ಮೈಲ್ಡ್ ಸ್ಕ್ರಬ್ಬನ್ನು ಬಳಸಬೇಕು. ಯಾಕಂದರೆ ಇದನ್ನು ನಾವು ಕೊನೆಗೆ ಮಷಿನ್ ಯೂಸ್ ಮಾಡಿದಾಗ ಸ್ಕಿನ್ಗೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ನಲ್ಲಿ ನಿಮಗೆ ಜೆಲ್ ಸ್ಕ್ರಬ್ ಸಿಗುತ್ತೆ, ಜೆಲ್ ಲಿಕ್ವಿಡ್ ರೂಪದಲ್ಲಿ ಸ್ಕ್ರಬ್ ಸಿಗುತ್ತೆ, ಅದನ್ನು ನಾವು ಯೂಸ್ ಮಾಡಬೇಕು. ಇನ್ನು ನಾನೀಗ ಮೈಲ್ಡ್ ಆಗಿರೋದು ಜೆಲ್ ಸ್ಕ್ರಬ್ನ ತೊಗೊಂಡಿದ್ದೀನಿ. ಓನ್ಲಿ 2 ರಿಂದ 3 ನಿಮಿಷ ಲೈಟಾಗಿ ಮಸಾಜ್ ಮಾಡಬೇಕು. ಸೊ ಈಗ ಸ್ಕ್ರಬ್ ಕಂಪ್ಲೀಟ್ ಆಯಿತು. ಈ ಸ್ಕ್ರಬ್ ಮೇಲೇ ನಾನೀಗ ಮಷಿನನ್ನು ಬಳಸ್ತೀನಿ. ಇದಕ್ಕೆ ನಾವು ಸೂಪರ್ ಸೋನಿಕ್ ಅಂತ ಕರಿತೀವಿ. ಈ ಸೂಪರ್ ಸೋನಿಕ್ ಅಂತಂದರೆ ಇಲ್ಲಿ ನಿಮಗೆ ಇದರಲ್ಲಿ ಸೂಪರ್ ಸೋನಿಕ್ ಅಂತ ಇದೆ, ಫಸ್ಟ್ ಒನ್ನು. ಇದೇನು ಕೆಲಸ ಮಾಡುತ್ತೆ? ಸ್ಕ್ರಬ್ಬಿಂಗ್. ಇದನ್ನು ನಾವು ಆನ್ ಮಾಡಬೇಕು ಈ ಥರ. ಇಲ್ಲಿ 1 2 3 4 5 ಇಷ್ಟೇ. ಇದು ಮಿನಿಮಮ್ 10ವರೆಗೆ ಇರುತ್ತೆ. ನಾವು 10ವರೆಗೆ 7 8 ಹೋಗಬಾರ್ದು, ಯಾಕಂದರೆ 4 and 5 ಸಾಕಾಗುತ್ತೆ. ಸೊ ಫಸ್ಟ್ ಟೈಮ್ ಆಗಲಿ, ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಯಾವಾಗ ನಿಮ್ಗೆ ಅದು ಗ್ರಿಪ್ ಸಿಗುತ್ತೆ, ಗ್ರಿಪ್ ಸಿಕ್ಕಾಗ ಏನು ಮಾಡಿ, ನೀವು 5 ಮತ್ತು 6 ರೇಂಜ್ದಲ್ಲಿ ಇಟ್ಕೋಬೋದು ಇದನ್ನು ಟೈಮಿಂಗ್ನ. ಇಲ್ಲಿ ಮೋಡ್ ಇರುತ್ತೆ, ಅಂದರೆ ಡೀಪ್ ಕ್ಲೆನ್ಸ್ ಸ್ಕ್ರಬ್ ಬೇಕು ಅಥವಾ ಲೈಟಾಗಿ ಸ್ಕ್ರಬ್ ಬೇಕು ಅಂತ. ಮೋಡ್ದಲ್ಲಿ 2 ಟೈಪ್ಸ್ ಆಫ್ ಮೋಡ್ ಇರ್ತವೆ. ಇದು ಡೀಪ್ ಮೋಡು, ಇದು ನಾರ್ಮಲ್ ಮೋಡ್. ನಾವಿವಾಗ ನಾರ್ಮಲ್ ಮೋಡ್ದಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ಅಲ್ಟ್ರಾ. ಈ ಸ್ಕ್ರಬ್ಬನ್ನು ನಾವು ಈ ಥರ ಇಲ್ಲಿ ಆನ್ ಮಾಡಿದಾಗ ಅದು ವೈಬ್ರೇಷನ್ ಆಗುತ್ತೆ. ಕ್ಲೈಂಟಿಗೆ ಕೇಳಬೇಕು ವೈಬ್ರೇಷನ್ ಆಗ್ತಾ ಇದೆಯಾ ಇಲ್ವಾ ಅಂತ. ಮ್ಯಾಮ್ ವೈಬ್ರೇಟ್ ಆಗ್ತಾ ಇದೆಯಾ? ಸೊ ಇದು ಸ್ಕ್ರಬ್ಬಿಂಗ್ ಪ್ರೊಸೆಸ್ ಆಯಿತು. ಆಮೇಲೆ ಇದನ್ನು ನಾವೇನು ಮಾಡಬೇಕು, 0 ಮೋಡ್ದಲ್ಲಿ ಇಟ್ಕೊಂಡು ಆಫ್ ಮಾಡಬೇಕು ಈ ಥರ. ಸೊ ಇದಾದಮೇಲೆ ಪ್ರತಿಯೊಂದು ವಸ್ತುವನ್ನು ಬಳಸಿದ ಮೇಲೆ ಅದನ್ನು ಪ್ರಾಪರಾಗಿ ಕ್ಲೀನಾಗಿ ಮಾಡೋದನ್ನು ಇಟ್ಕೋಬೇಕು. ಇದರಲ್ಲಿ ಸ್ಯಾನಿಟೈಸ್ ಯೂಸ್ ಮಾಡಿ ಅಥವಾ ವೈಟ್ ಟಿಶ್ಯೂ ಪೇಪರ್ ಯಾವುದಾದ್ರಿಂದ ಫಸ್ಟ್ ನೀವು ಬಳಸಿದ ನಂತರ ಪ್ರೊಸೆಸ್ಸನ್ನು ಆದ ತಕ್ಷಣ ಫಸ್ಟ್ ಇದನ್ನು ಆಯಾ ಟೈಮ್ನಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗಲ್ಲ. ಇದಾದಮೇಲೆ ನಾವೇನು ಮಾಡಬೇಕೀಗ? ಇಲ್ಲ, ಈಗ ಬ್ಲ್ಯಾಕ್ ಹೆಡ್ ವೈಡರ್ಸ್ ಈಗ ತೆಗಿತೀನಿ ನಾನು. ಈಗ ವೈಪ್ ಮಾಡ್ತಾಯಿದ್ದೀನಿ. 4 ಅದು ನಂಬರ್ಸ್ ಇರುತ್ತೆ, ಸ್ಪೀಡ್. ಈಗ ಫ್ಯಾನ್ ಹೇಗೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತ ಇರುತ್ತೆ, ನಂಬರ್ 5 ಇರುತ್ತಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ತೀರಲ್ಲ, ಅದೇ ಸೇಮ್ 4ದಲ್ಲಿ ಇಟ್ಕೊಳ್ಬೇಕು ಅದನ್ನು, 4 ಅಥವಾ 5. ಈ ಸ್ಕ್ರಬ್ ಮಾಡಿದ್ಮೇಲೆ ಪಾರ್ಟಿಕಲ್ಸ್ ಎಲ್ಲ ಉಳಿತದಲ್ಲ, ಅದನ್ನೇನು ಮಾಡಬೇಕು, ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಹೋಗುವಾಗ ಆ ಗ್ರ್ಯಾನ್ಯುವಲ್ದಿಂದ ಮಸಾಜ್ ಮಾಡಬೇಕಾದಾಗ ಕ್ಲೈಂಟಿಗೆ ಇರಿಟೇಟ್ ಆಗಬಾರ್ದು.
ಸೊ ಸ್ಕ್ರಬ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಪ್ರಾಪರಾಗಿ ಸ್ಕಿನ್ ಮೇಲಿರುವಂಥ ಎಲ್ಲ ಚಿಕ್ಕ ಚಿಕ್ಕ ಗ್ರ್ಯಾನ್ಯುವಲ್ ಅಥವಾ ಈ ಪಾರ್ಟಿಕಲ್ಸ್ ಏನು ಸ್ಕ್ರಬ್ ಅದು ಉಳಿದಿರ್ತದಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇನ್ನು ಇದಕ್ಕೇನಂತ ಕರಿತೀವಿ, ಆಬ್ರೇಷನ್. ಆಬ್ರೇಷನ್ ಅಂತಂದರೆ ವ್ಯಾಕ್ಯೂಮ್. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆಯುವಂಥ ವ್ಯಾಕ್ಯೂಮ್ ಕ್ಲೀನ್ ನೋಡಿದ್ರಲ್ಲ, ಅದೇ ಥರ ಇದು ಸ್ಕಿನ್ ಮೇಲೆ ಇರುವಂಥ ಡೆಡ್ ಸ್ಕಿನ್ನನ್ನು ಮತ್ತು ಡೆಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ನ ಸ್ಕಿನ್ನಲ್ಲಿರುವಂಥ ಎಕ್ಸಸ್ ಆಯಿಲ್ನೆಲ್ಲ ಏನು ಮಾಡುತ್ತೆ, ಹೀರ್ಕೊಳ್ಬೇಕಾದ್ರೆ ಇದನ್ನು ನೀವು ಸೆಟ್ಟಿಂಗ್ಸ್ ಇಟ್ಟಿದ್ರಲ್ಲ, ಇವಾಗ ನಾನು ಇವ್ರಿಗೆ ಸ್ಕಿನ್ ಮೇಲೆ ಸಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಸಿ ಸೆಟ್ ಇಟ್ಕೊಂಡಿದ್ದೀನಿ. ಸಿ ಸೆಟ್ ಇಟ್ಕೊಂಡ್ಮೇಲೆ ಇಲ್ಲಿ ನೋಡಿ ಆಬ್ರೇಷನ್ ಅಂತ ಇರುತ್ತೆ. ಈ ಆಬ್ರೇಷನ್ನ ನಾವೇನು ಈ ಥರ ಆನ್ ಮಾಡಿದಾಗ ಇದು ಸ್ಟಾರ್ಟ್ ಆಯಿತು ಮಷಿನ್. ಈ ಮಷಿನ್ ಸ್ಟಾರ್ಟ್ ಆದಮೇಲೆ ಈ ಥರ ಬ್ಲೂ ಲೈಟ್ ಇರುತ್ತೆ, ಇದು ಆಫ್, ಇದು ಮಷಿನ್ ಆನ್ ಆಯಿತು. ಈ ಮಷಿನ್ ಆನ್ ಆದಮೇಲೆ ನೀವು ಈ ಥರ ಇದು ಬ್ಲಾಕ್ ಮಾಡಬೇಕು. 1 ಸೆಕೆಂಡ್ ಬ್ಲಾಕ್ ಮಾಡಿದಾಗ ಇದರಲ್ಲಿ ನೋಡಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಸೊ ಇನ್ನು ಆಫ್ ಮಾಡಿ. ಇದು ಮಾಡಬೇಕಾದ್ರೆ ಕ್ಲೈಂಟಿಗೆ ಕಂಪಲ್ಸರಿ ಕಾಟನ್ ಇಲ್ಲಿ ಹಾಕಬೇಕು, ಯಾಕಂದರೆ ತುಂಬ ನೀರು ಬರುತ್ತೆ ಸ್ಕಿನ್ ಮೇಲೆ. ಸೊ ಅದು ಇಳಿದು ಕಿವಿಯಲ್ಲಿ ಹೋಗುತ್ತೆ. ಸೊ ಅದಕ್ಕಾಗಿ ಕಾಟನ್ನ ಹಾಕಬೇಕು. ಇನ್ನು ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಪೆನ್, ಲೈಕ್ ಅ ಪೆನ್ ಥರ. ಇದನ್ನು ಒಂದೇ ಕಡೆ ಸ್ಟಿಕ್ಕಾಗಿ ಮಾಡಬಾರ್ದು. ಇದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದ್ರ ಮುಖಾಂತರ ಬ್ಯಾಕ್ ಸೈಡ್ ಹೋಗಿ ಅದು ಸ್ಟೋರ್ ಆಗುತ್ತೆ. ಸೊ ಇದನ್ನು ನಾವು ಈ ಥರ ಕಾಟನ್ ಅಥವಾ ಟಿಶ್ಯೂ ಪೇಪರ್ದಿಂದ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ಆಬ್ರೇಷನ್ ಅಂದರೆ ಸ್ಕಿನ್ ಮೇಲಿರುವಂಥ ಡೆಡ್ ಸೆಲ್ಸು, ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡನ್ನ ರಿಮೂವ್ ಮಾಡುತ್ತೆ. ಇದಕ್ಕೆ ಆಬ್ರೇಷನ್ ಅಥವಾ ವ್ಯಾಕ್ಯೂಮ್ ಅಂತ ಕರಿತೀವಿ. ಸೊ ಇದನ್ನ ನೀಡಲ್ ಈ ಥರ ಇರುತ್ತೆ. ಇದನ್ನು ಈ ಥರ ಮಾಡಿ ಫಸ್ಟು ಕ್ಲೀನ್ ಮಾಡಿಕೊಂಡು ಈ ಥರ ಹಾಕಿ ಇದನ್ನು ಆ ಪ್ಲೇಸಲ್ಲಿ ಇಡಬೇಕು. ನೆಕ್ಸ್ಟ್ ಪ್ರೊಸೀಜರು ಏನಪ್ಪ ಅಂತಂದರೆ ಸ್ಪ್ರೇ, ಗನ್ ಸ್ಪ್ರೇ. ಸೀರಮ್, ಇದು ಸ್ಪ್ರೇ, ಸೀರಮ್ ಸ್ಪ್ರೇ ಅಥವಾ ಗನ್ ಸ್ಪ್ರೇ ಅಂತ ಕರಿತೀವಿ. ಈ ಸ್ಪ್ರೇ ಏನು ಕೆಲಸ ಮಾಡುತ್ತೆ ಅಂತಂದರೆ, ಫೇಸ್ ಮೇಲೆ ನಾವು ಕ್ಲೈಂಟಿಗೆ ಯಾವ್ಯಾವ ಸ್ಕಿನ್ ಕ್ವಾಲಿಟಿ ಅಂದರೆ ಆಯಿಲಿ ಸ್ಕಿನ್ನಿಗೆ ಯಾವ ಸೀರಮ್ ಕೊಡ್ತೀವಿ, ವಿಟಮಿನ್ ಸಿ ಕೊಡ್ತೀವಿ, ಡ್ರೈ ಸ್ಕಿನ್ನಿಗೆ ಹೈಡ್ರೇಟಿಂಗ್ ಕೊಡ್ತೀವಿ, ಪಿಗ್ಮೆಂಟೇಷನ್ ಸ್ಕಿನ್ನಿಗೆ ಪಿಗ್ಮೆಂಟೇಷನ್ ಸೀರಮ್ ಕೊಡ್ತೀವಿ, ಮತ್ತು ಯಾವ್ಯಾವ ಸ್ಕಿನ್ ಪ್ರಾಬ್ಲಮ್ಸ್ಗಳದಾವ ಆ ಸ್ಕಿನ್ನನ್ನು ನಾವೇನು ಮಾಡಬೇಕು, ಇದರಲ್ಲಿ ಸೀರಮ್ನ ಹಾಕ್ಕೋಬೇಕು. ಸೀರಮ್ನ ಹಾಕಿ ಇನ್ನು ಅದರಲ್ಲಿ ನೀವು 1/4 ಸೀರಮ್ ಆದರೆ ಬಾಕಿ ಉಳಿದಿದ್ದೆಲ್ಲ ವಾಟರ್ನ ಮಿಕ್ಸ್ ಮಾಡಬೇಕು. ಇದು ಸೀರಮ್ನ ಈ ಥರ ಅಟ್ಯಾಚ್ ಮಾಡಬೇಕು. ಇದು ಅಟ್ಯಾಚ್ ಆದಮೇಲೆ ಇಲ್ಲಿ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ, ಈಗ ನನಗೆ ಸ್ಪ್ರೇ, ಗನ್ ಸ್ಪ್ರೇ ಅಂದಮೇಲೆ ಇದನ್ನು ಆನ್ ಮಾಡ್ತೀನಿ.
ಆನ್ ಮಾಡಿದ ತಕ್ಷಣ ಇದು ಈಗ ಏರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏರ್ ಎಲ್ಲಿಂದ ಬರುತ್ತೆ? ಇಲ್ಲಿ ನಾವು ಇಟ್ಕೊಂಡಿರ್ತೀವಲ್ಲ, ಇಲ್ಲಿಂದ ಏರ್ ಬರುತ್ತೆ. ನೋಡಿ ಆವಾಜ್ ಹೇಗೆ ಬರ್ತಾ ಇದೆ, ಖಾಲಿ ಏರ್. ಫಸ್ಟು ಕ್ಲೈಂಟಿಗೆ ಈ ಥರ ಡೈರೆಕ್ಟಾಗಿ ಸ್ಪ್ರೇ ಮಾಡಬಾರ್ದು. ಫಸ್ಟ್ ಅವ್ರಿಗೆ ಏನು ಮಾಡಬೇಕು, ಈ ಥರ ನಾವು ಏರನ್ನ ಸ್ಪ್ರೇ ಮಾಡಿ, ಆಮೇಲೆ ಇದನ್ನು ಮ್ಯಾಮ್ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿ ಸ್ಕಿನ್ನಿಗೆ ಈ ಥರ ಲೈಟಾಗಿ ನಾವೇನು ಮಾಡಬೇಕು, ನಾವು ಮೊದಲು ಓಝೋನ್, ಗಾಲ್ವಾನಿಕ್ ಎಲ್ಲ ಟ್ರೀಟ್ಮೆಂಟ್ ಇದ್ದಾಗ ಕೊಡ್ತಿದ್ವಲ್ಲ, ಅದೀಗ 2 in 1 ಅಲ್ಟ್ರಾಸಾನಿಕ್ ಇದೆಲ್ಲ ಅದೇ ಟ್ರೀಟ್ಮೆಂಟ್ ಇರೋದಕ್ಕೆ ಈಗ ಹೈಡ್ರಾ ಫೇಶಿಯಲ್ ಅಂತ ನ್ಯೂ ಹೆಸರು ಅಷ್ಟೇ. ಬಾಕಿ ಎಲ್ಲ ಪ್ರೊಸೆಸ್ ಸೇಮೇ. ಇದನ್ನು ಎಷ್ಟು ದಿನಕ್ಕೊಂದು ಸಾರಿ ಮಾಡ್ಕೋಬೋದು ಕ್ಲೈಂಟ್? 4 to 6 weeks ಸಾರಿ. ಇನ್ನು ಇದಕ್ಕೆ ಬೆಸ್ಟ್ ರಿಸಲ್ಟ್ಸ್, ನೀವು ಒಳ್ಳೆ ಕ್ವಾಲಿಟಿ O3 ಫೇಶಿಯಲ್ಲು, ಲೋಟಸ್ದು ಫೇಶಿಯಲ್ ಇರ್ಬೋದು, ಆಮೇಲೆ ಒಳ್ಳೆ ಬ್ರ್ಯಾಂಡ್ ಫೇಶಿಯಲ್ಗಳನ್ನ ಮಾಡಿದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಇದು ರಿಸಲ್ಟ್ ಮಾತ್ರ 100% ಕೊಡುತ್ತೆ. ಈಗ ನಾವು ಲೋಕಲ್ ನಾರ್ಮಲ್ ಬ್ರ್ಯಾಂಡ್ಗಳನ್ನ ಮಟೀರಿಯಲ್ನ ಯೂಸ್ ಮಾಡಿದರೆ ಅಷ್ಟೊಂದು ರಿಸಲ್ಟ್ ಬರಲ್ಲ. ನೀವು O3 ಮಾಡಿ, ಓಝೋನ್ ಅಂತ ಬಂದಿದೆ, ಲೋಟಸ್ ತೊಗೊಳ್ಳಿ, ಮತ್ತು VLCC ತೊಗೊಳ್ಳಿ, ರಿಚ್ ಫೀಲ್ ಬ್ರ್ಯಾಂಡ್ ತೊಗೊಳ್ಳಿ, ಆ ಥರ ಫೇಶಿಯಲ್ದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಬ್ರ್ಯಾಂಡೆಡ್ ಕಂಪ್ನಿಗಳ ಪ್ರಾಡಕ್ಟಲ್ಲಿ. ಆದರೆ ಸ್ವಲ್ಪ ಲೈಟಾಗಿ ಕೇರಾಗಿ ಮಾಡಬೇಕಷ್ಟೇ. ನೆಕ್ಸ್ಟ್ ಸೊ ಈಗ ಜೆಲ್ ಪ್ರೊಸೆಸಿಂಗ್. ಜೆಲ್ ಯಾ ಕ್ರೀಮ್, ನಾವು ಸ್ಕಿನ್ನಲ್ಲಿ ಆದಷ್ಟು ಈ ಫೇಶಿಯಲ್ದಲ್ಲಿ ಜೆಲ್ಗಳನ್ನ ಬಳಸಿದ್ರೆ ನಿಮಗೆ 100% ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಜೆಲ್ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀನಿ. ಬೇಕಾದರೆ ನಾವು ಕ್ರೀಮ್ನು ಯೂಸ್ ಮಾಡ್ಬೋದು. ಇದು ನಾನು ಫ್ರೂಟ್ ಜೆಲ್ ತೊಗೋತಾ ಇದ್ದೀನಿ. ಇದು ಅಲ್ಟ್ರಾಸೋನಿಕ್. ಈ ಅಲ್ಟ್ರಾಸೋನಿಕ್ನ ನಾವೀಗ ಸ್ಕಿನ್ನಲ್ಲಿ ಕ್ರೀಮನ್ನು ಪ್ಯಾನಿಟೇಟ್ ಮಾಡೋಕ್ಕೆ ಅಥವಾ ಮರ್ಜ್ ಮಾಡೋಕ್ಕೆ ಅಥವಾ ಸ್ಕಿನ್ ಒಳಗೆ ಹಾಕೋಕೆ ಅಂತ ತಿಳ್ಕೊಳ್ಳಿ, ಇದನ್ನು ಯೂಸ್ ಮಾಡ್ತೀವಿ. ಇದು ಮೊದಲು ಅಲ್ಟ್ರಾಸೋನಿಕ್ ಅಂತ ಮಷಿನ್ ಬರುತ್ತೆ, ಅದೇ ಸೇಮ್ ಇದನ್ನು ಈಗ ಸ್ಟಾರ್ಟ್ ಇಲ್ಲಿ ಏನು ಮಾಡಬೇಕು, ಅಲ್ಟ್ರಾಸೌಂಡ್ ಅಂತ ಇದೆ. ಈ ಅಲ್ಟ್ರಾಸೌಂಡನ್ನು ಏನು ಮಾಡಬೇಕು, ನಾವು ಆನ್ ಮಾಡಿದ್ಮೇಲೆ ಯಾವ ಮೋಡ್ದಲ್ಲಿ ಇಟ್ಕೋಬೇಕು, 1 2 3 4 5 6 7ದಲ್ಲಿ ಇಟ್ಕೊಂಡು ಈಗ ಇದು ಪ್ರೊಸೆಸಿಂಗ್ ಆಗ್ತಾ ಇದೆಯೋ ಇಲ್ವೋ ಹೇಗೆ ಗುರುತಿಸ್ತೀರಿ? ಇಲ್ಲಿ ನೋಡಿ, ಇದಕ್ಕೆ ನಾವು ಇದ್ರ ಮೇಲೆ ನೀರನ್ನು ಹಾಕಿದಾಗ ನೋಡಿ ಅದು ವೈಬ್ರೇಟ್ ಆಗ್ತಾ ಇದೆ. ಸೊ ಅಂದರೆ ನಾವೇನು ತಿಳ್ಕೊಬೇಕಿದ್ದು, ಮಷಿನ್ ಪ್ರೊಸೆಸ್ದಲ್ಲಿ ಇದೆ ಅಂತ ತಿಳ್ಕೊಬೇಕು. ಲೈಟಾಗಿ ಮ್ಯಾಮ್ ವೈಬ್ರೇಟ್ ಆಗ್ತಾ ಇದೆಯಾ? ಫೀಲ್ ಆಗ್ತಾ ಇದೆಯಾ? ಓಕೆ. ಹಿಂಗೆ ಮಾಡೋದಲ್ಲ, ಜಸ್ಟ್ ನೀವೆಷ್ಟು ಸ್ಲೋ ಮೂಮೆಂಟ್ನಲ್ಲಿ ಮೂಮೆಂಟ್ ಮಾಡ್ತೀರಾ, ಆ ಮೂಮೆಂಟ್ನಲ್ಲಿ ಸ್ಕಿನ್ನಲ್ಲಿ ನೋಡಿ ಯಾವ ಥರ ಕ್ರೀಮ್ ತಂತಾನೆ ಅಬ್ಸರ್ವ್ ಆಗ್ತಾ ಇದೆ. ನೋಡಿ ಇಲ್ಲಿ ಟೈಮಿಂಗ್ ಈಗ ನಾನು ಸ್ಟಾರ್ಟ್ ಮಾಡ್ತಾ ಎಷ್ಟು ನಿಮಿಷ ಆಯಿತು? 45 ಅಂದರೆ 15 minutes ಆಯಿತು ನಾನು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ. 45 ಆಯಿತು ನೋಡಿ ಇವಾಗ. ಓಕೆ, ಸೊ ಪ್ರೊಸೆಸಿಂಗ್ 7 to 10 minutes ಮಾಡಿದ್ರಿ. ಇದಾದಮೇಲೆ ಇದನ್ನೇನು ಮಾಡಬೇಕು, ಆಫ್ ಮಾಡ್ಕೋಬೇಕು. ಆಫ್ ಆಯಿತು. ಆದಮೇಲೆ ಈಗ ಒಂದು ಏನೇನು ಪ್ರೊಸೀಜರ್ ಮಾಡಿದೆ, ಫಸ್ಟು ನಾನು ಯಾವುದು ಮಾಡಿದೆ, ಸೂಪರ್ ಸೋನಿಕ್
ಆಮೇಲೆ ಆಬ್ರೇಷನ್, ಆಬ್ರೇಷನ್ ಆದಮೇಲೆ ಸ್ಪ್ರೇ ಆದಮೇಲೆ ಮತ್ತೆ ನಾನು ಅಲ್ಟ್ರಾಸೌಂಡ್. ಅಂದರೆ ನಮ್ಮ ಫೇಶಿಯಲ್ದಲ್ಲಿ 1 2 3 4 ಪ್ರೊಸೀಸ್ನ ನಾನು ಈಗೇನು ಮಾಡಿದೆ. ಈಗ ನಾವು ಏನು ಮಾಡಬೇಕಂತಂದರೆ ಇದಕ್ಕೆ RF ರೇಡಿಯೋ ಫ್ರೀಕ್ವೆನ್ಸಿ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಸ್ಕಿನ್ನ ಡೀಪಾಗಿ ನಾವು ಹಾಕಿರುವಂಥ ಸ್ಕಿನ್ ಮೇಲೆ ಹಾಕಿರುವಂಥ ಸೀರಮ್ ಇರ್ಬೋದು, ಕ್ರೀಮ್ ಇರ್ಬೋದು, ಜೆಲ್ ಇರ್ಬೋದು, ಇದು ನಮ್ಮ ಒಳಗಡೆ ಹೋಗಿ ನಮ್ಮಲ್ಲಿರುವಂಥ ಸೆಲ್ಸ್ಗಳನ್ನ ಆ್ಯಕ್ಟಿವ್ ಮಾಡುತ್ತೆ. ಕೊಲಾಜನನ್ನು ಕೂಡ ಆ್ಯಕ್ಟಿವ್ ಆಗಿ ಮಾಡುತ್ತೆ. ಕೊಲಾಜನ್ ಆ್ಯಕ್ಟಿವ್ ಆದರೆ ನಮ್ಮಲ್ಲಿ ರಿಂಕಲ್ಸ್, ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ಗಳೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ಈಗ ನಾನು RF ಅಂತ ಇದೆ, RFನ ಆನ್ ಮಾಡ್ತಾ ಇದ್ದೀನಿ. ಇದು RFನ ತುಂಬ 4 5 6 7 8 ಇಟ್ಕೊಳ್ಬಾರ್ದು. ಯಾಕಂದರೆ ಇದು ಶಾಖ ಕೊಡುತ್ತೆ ಸ್ಕಿನ್ದಲ್ಲಿ. ಸೊ ಶಾಖ ಕೊಟ್ಟಾಗ ನೀವು 6 7 ಇಟ್ಟಾಗ ಏನಾಗುತ್ತೆ, ತುಂಬ ಶಾಖ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು 3 ಇಸ್ ಎನಫ್. ಸೊ ಕ್ಲೈಂಟಿಗೆ ನಾವು ಸ್ಕಿನ್ ಮೇಲೆ ಇಟ್ಟಾಗ ಇದನ್ನು ಲೈಟಾಗಿ ಮಸಾಜ್ ಮಾಡಬೇಕಾದ್ರೆ ಕೇಳಬೇಕು ಅವ್ರಿಗೆ, ಬಿಸಿ ತುಂಬ ತಾಗ್ತಾ ಇದೆಯಾ ಅಂತ ಕೇಳಬೇಕು. ಸೊ ಮ್ಯಾಮ್ ಬಿಸಿ ಸ್ವಲ್ಪ ಲೈಟಲ್ಲ, ಓಕೆ. ತುಂಬ ಬಿಸಿ ಮಾಡಿಕೊಂಡ್ರೆ ಏನಾಗುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಕಲರ್ ಲೈಟ್ ಚೇಂಜ್ ಆಗುತ್ತೆ, LED ಲೈಟ್ಸ್ ಚೇಂಜ್ ಆಗುತ್ತೆ. ಬ್ಲೂ ಮತ್ತು ಗ್ರೀನ್ಗಳಲ್ಲಿ ಸ್ಕಿನ್ನಲ್ಲಿ ಪ್ಯಾನಿಟೇಟ್ ಮಾಡುವಂಥ ಕ್ವಾಲಿಟೀಸ್ಗಳಿರ್ತವೆ LEDಯಲ್ಲಿ. ಸೊ ಇದು LED. ಇನ್ನು ಇಲ್ಲಿ ನೋಡಿ ಮಾಸ್ಕ್ ಅಂತ ಇದೆ. LED ಮಾಸ್ಕನ್ನ ನಾವೇನು ಮಾಡಬೇಕು, ಆನ್ ಮಾಡ್ಕೋಬೇಕು. ಇದು ಆನ್ ಆದಮೇಲೆ ಸೇಮ್ 1 2 3 4. ಇನ್ನು ಫ್ಲ್ಯಾಶ್ ಅಂತ ಹೋದಾಗ ಆಲ್ ಕಲರ್ಸ್ ಬರುತ್ತೆ. ನಮಗೆ ಬರೀ ರೆಡ್ಡು, ಗ್ರೀನು, ಬ್ಲೂ ಅಂತ 3 ಕಲರ್ಸ್ ಇರುತ್ತೆ. ನೀವು ಫ್ಲ್ಯಾಶ್ ಅಂದರೆ 3 ಕಲರ್ ಸ್ಟಾರ್ಟ್ ಆಗ್ತಾವ. ಇಲ್ಲಪ್ಪ ನಮ್ಗೆ ಓನ್ಲಿ ರೆಡ್ ಬೇಕಂತಂದರೆ ಕಲರ್ಸ್ ಅಂತ ಹೋದಾಗ ಅದು ಓನ್ಲಿ ಬ್ಲೂ, ಗ್ರೀನ್ ನೀವು ಯಾವ್ದು ಇಟ್ಟಿರ್ತೀರಿ ಅದ್ರ ಮೇಲೆ ಸ್ಟಾಪ್ ಆಗುತ್ತೆ. ಸೊ ನಾನೀಗ ಫ್ಲ್ಯಾಶ್ ಅಂತ ಇಡ್ತೀನಿ. ಯಾಕಂದರೆ ಆಲ್ ಕಲರ್ಸ್, ಪ್ರತಿಯೊಂದು ಕಲರ್ದಲ್ಲಿ ಒಂದೊಂದು ಕ್ವಾಲಿಟಿ ಇದೆ. ಅದರದ್ದು ಬರೀ ನಾನು LED ಲ್ಯಾಂಪ್ದು ಒಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಕಲರ್ದಿಂದ ಏನು ಇಫೆಕ್ಟ್ ಇದೆ. ಅದನ್ನು ನಾನು LED ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ 2 ಡೇಸ್ದಲ್ಲಿ ನಿಮ್ಗೆ ಮತ್ತೆ ಅಪ್ಲೋಡ್ ಮಾಡಿಸ್ಕೊಡ್ತೀನಿ. ಸೊ ಈಗ ಇದನ್ನು ಎಷ್ಟು ನಿಮಿಷ ಇಡ್ತೀವಿ, 5 to 10 ಮಿನಿಟ್ಸ್. ಈಗ ಲಾಸ್ಟ್ ಕೊನೆ ಹಂತದಲ್ಲಿದೆ ಇದು. ಆಲ್ಮೋಸ್ಟ್ ಈ ಫೇಶಿಯಲ್ ನಿಮಗೆ ಇಷ್ಟ ಆಗಿದೆ ಅನಿಸ್ತಿದೆ. ಹೈಡ್ರಾ ಫೇಶಿಯಲ್ ನೋಡೋಣ, ಇವಾಗ ರಿಸಲ್ಟ್ ಕೂಡ ನೋಡ್ತೀರಿ ನೀವು. ವಿತ್ 10 ಮಿನಿಟ್ಸ್ದಲ್ಲಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಇಲ್ಲಿ ನಾನು ಕ್ಲೋಸ್ ಮಾಡಿದೆ. ಇದು ಆಫ್, ಕ್ಲೋಸ್, ಆಫ್, ಮುಗೀತು. ಇನ್ನು ಇಷ್ಟೊಂದೆಲ್ಲ ಪ್ರೊಸೀಜರ್ ಆಯಿತು. ಇದರಲ್ಲಿ 2 ಟೈಪ್ ಮಾಸ್ಕ್ಗಳನ್ನ ಹಾಕಬೇಕು. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಮತ್ತೊಂದು ಸಾರಿ. ಅಂದರೆ ಈಗ ನಮ್ಮ ಹತ್ರ ರೆಡಿಮೇಡ್ ಮಾರ್ಕೆಟ್ನಲ್ಲಿ ಹೈಡ್ರೇಟಿಂಗ್ ಮಾಸ್ಕ್ ಬರ್ತವೆ. ಅದನ್ನು ಹಾಕಿ ನಾವು LEDನೂ ಹಾಕ್ಬೋದು, ಅಥವಾ ನಾರ್ಮಲ್ ನಮ್ಮಲ್ಲಿ ಇರುವಂಥ ಈ ಗಾಸ್ ಕೂಡ ಹಾಕ್ಬೋದು ಮಾಸ್ಕ್. ಈಗ ನಿಮ್ಮ ಹತ್ರ ಮಾರ್ಕೆಟ್ನಲ್ಲಿರುವಂಥ ಥರ್ಮೋಹರ್ಬ್ ಮಾಸ್ಕ್, ಹೈಡ್ರೇಟಿಂಗ್ ಮಾಸ್ಕ್ ಸಾಕಷ್ಟು, ಅಲೋವೆರಾ, ಆ್ಯಪಲ್ ಹೈಡ್ರೇಟಿಂಗ್ ಅಂತ ಬರುತ್ತೆ. ಡಿಫ್ರೆಂಟ್ ಮಾಸ್ಕ್ಗಳು ಬರುತ್ತೆ. ಅವುಗಳನ್ನೆಲ್ಲ ಕೂಡ ನೀವೇನು ಮಾಡ್ಬೋದು, ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಈ ಗಾಸ್ ಮಾಸ್ಕ್ ಇರ್ತಲ್ಲ, ಇದನ್ನು ಹಾಕಬೇಕು. ಇದನ್ನು ಹಾಕಿ ಮಸ್ಟ್ ಕಾಟನ್ ಇಡಬೇಕು ಕಣ್ಣಿಗೆ. ಇದು ಐಸ್ ಮೇಲೆ ಕಾಟನ್ ಈ ಥರ ಇಟ್ಟು ಗಾಜನ್ನ ಈ ಥರ ಕ್ಲೋಸ್ ಮಾಡಿ. ಗಾಜ್ ಯಾಕೆ ಹಾಕ್ತೀವಿ?
ಈ LED ಲೈಟ್ಸ್ದು ರೇಸ್ಗಳು ಸ್ಕಿನ್ ಮೇಲೆ ಡೈರೆಕ್ಟ್ ಹೋಗೋದಕ್ಕಿಂತ ಈ ಥರ ಹೋದರೆ ಬೆಸ್ಟ್. ಮಾಸ್ಕ್ನ ನಾವು ಹಾಕಿ 7 to 10 ಮಿನಿಟ್ಸ್ ಆಯಿತಾ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಈ ಮಾಸ್ಕನ್ನು ಆಫ್ ಮಾಡ್ತೀನಿ. ಓಕೆ, ಇದು ಹೈಡ್ರಾ ಫೇಶಿಯಲ್ದು ಒಂದು ಹಂತ ಮುಗೀತು. ಈ ಹಂತ ಮುಗಿದ್ಮೇಲೆ ಈಗ ನೋಡಿ ಸ್ಕಿನ್ನಲ್ಲಿ ಎಷ್ಟೊಂದು ಬ್ರೈಟ್ನೆಸ್ ಬಂದಿದೆ. ಇನ್ನು ಇದ್ರ ಮೇಲೆ ಬೇಕಾದರೆ ನಾವು O3 ಮಾಸ್ಕ್ ಕೂಡ ಮತ್ತೆ ಪುನಃ ಒಂದು ಸಾರಿ ಹಾಕ್ಬೋದು. ಅಥವಾ ಯಾವುದಾದ್ರೂ ಮತ್ತೆ ನಿಮಗೆ ಮಾಸ್ಕ್ಗಳಿರ್ತವೆ, ಶೀಟ್ ಮಾಸ್ಕ್ ಅಂತ ಕರಿತೀವಿ, ಅವನ್ನ ಮತ್ತೆ ಹಾಕ್ಬೋದು. ಅಥವಾ ಇಷ್ಟೇ ಫಿನಿಶಿಂಗ್ ಕೂಡ ಮುಗೀತದೆ. ಅದು ನಿಮ್ಗೆ ಎಕ್ಸ್ಟ್ರಾ ಬೇಕಂದರೆ ಹಾಕ್ಬೋದು.